ಭಗವಂತನ ನಾಮಸ್ಮರಣವೇ ಮಾತ್ರ ಮನುಷ್ಯನ ಮೈಲಿಗೆಯನ್ನು ತೊಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಮಂಡೆ ಮಾಸಿದೊಡೆ ಮಾ ಮಜ್ಜನವ ಮಾಡುವರು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವರು, ಮನವ ಮಾಸಿದೊಡೆ ತಲೆ ಹೊರಸಾಗ್ಯದ ಅಂತಂದ್ರೆ ತಲೆ ಸ್ನಾನ ಮಾಡ್ಬೋದು, ಬಟ್ ಹೊರಸಾಗ್ಯ ಒಂದು ಅಕ್ಷರ ಕೊಡ್ಬೋದು. ಮನಸ್ಸು ಮಲಿನಾಗ್ಯದ ಅಂತ ಕೇಳಿದ್ರೆ ಏನ್ ಮಾಡಕ್ಕಾಗ್ತದೆ? ಏನ್ ಮಾಡಕ್ಕಾಗಿಲ್ಲ. ಒಂದೇ ಒಂದು ಉಪಾಯ, ಒಂದೇ ಒಂದು ಸಾಧನೆ, ಅದು ಪರಮಾತ್ಮನ ನಾಮಸ್ಮರಣೆ. ಅಂತರಂಗ ಸ್ವಚ್ಛ ಆಗ್ತದೆ. ಆ ಪವಿತ್ರವಾದ ನಾಮಸ್ಮರಣೆಗೆ ಶಿವಾಯ ನಮಃ ಅನ್ರಿ, ರಾಮ ಅನ್ರಿ, ಕೃಷ್ಣ ಅನ್ರಿ, ಕಾಳಮ್ಮ ಅನ್ರಿ, ಮೌನೇಶ್ ಅನ್ರಿ, ಏನಂತೀರನ್ರಿ, ಏನಾರೇ ಅಂದ್ರೆ ಒಟ್ಟನ್ರಿ, ಏನು ಬೇಕಾದನ್ರಿ. ನೀವು ಮಾಡಿದಂಥ ಪ್ರತಿಯೊಂದು ನಾಮ ಆ ನಿರ್ಗುಣ ಬ್ರಹ್ಮಕ್ಕೆ ಹೋಗೋದು. ಆಕಾಶದಲ್ಲಿ ಇದ್ದಂಥ ಪ್ರತಿಯೊಂದು ಹನಿ ಕೂಡ ಸಾಗರವೇ ಶಕ್ತದ. ಗಿಡದ ಮೇಲೆ ಹಾಕಿದಂಥ ಪ್ರತಿಯೊಂದು ನೀರಿನ ಹನಿ ಒಟ್ಟಿಗೆ ಹೋಗ್ತದೆ. ನೀವು ಮಾಡಿದಂಥ ಯಾವುದೇ ಮುಕ್ಕೋಟಿ ದೇವತೆ ಯಾವ್ದು ಬೇಕಾದ ನಾಮಸ್ಮರಣೆ ಮಾಡ್ರಿ, ಅದು ಶಕ್ತಿಯನ್ನು ಕೊಡ್ತದ ಅಂತಕ್ಕಂಥದ್ದು. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ನಾಮ ಮತ್ತು ನಾಮಿ. ರಾಮ ಅಯೋಧ್ಯೆ ಕೊಂಡಿದ್ದ, ಎಲ್ಲಿಗೆ ಲಂಕಾ